ಇನ್ನು ಜೆಲಟಿನ್ ಸಿಕ್ಕ ಜಾಗದಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದನ್ನ ತನಿಖೆ ಮಾಡ್ತಾ ಇದ್ದಾರೆ. ಮೋದಿ ಬರುವ ಮುನ್ನ ಗೊತ್ತಾಗಿದೆ, ಅದು ಒಳ್ಳೆ ಕೆಲಸ. ಬೆಂಗಳೂರಿನಲ್ಲಿ ಈ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಮಾತಾಡಿದ್ದಾರೆ. ಉಗ್ರರ ಸಂಪರ್ಕದ ಬಗ್ಗೆ ಈಗಲೇ ಹೇಳೋದಕ್ಕಾಗಲ್ಲ. ಜೆಲಟಿನ್ ಬಗ್ಗೆ ತನಿಖೆ ನಡೀತಾ ಇದೆ, ಒಬ್ಬನ ಬಂಧನ ಆಗಿದೆ. ಎನ್ಐಎ ತನಿಖೆಗೆ ಕೇಳಿದ್ದಾರೆ, ಅವರಿಗೂ ತನಿಖೆ ಮಾಡೋದಕ್ಕೆ ಕೊಡ್ತೇವೆ ಅಂದಿದ್ದಾರೆ ಗೃಹ ಸಚಿವರು. ಜಿಲೆಟಿನ್ ಕಡ್ಡಿ ಪತ್ತೆ ಆಗಿದ್ವಲ್ಲ ಸರ್, ಅದಕ್ಕೆ ಸಂಬಂಧ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿದ್ವಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟಂತೆ ಟೈಮರ್ಸ್ ಅದು ಪತ್ತೆ ಆಗಿದೆ, ಟೈಮ್ ಫಿಕ್ಸ್ ಮಾಡಿರೋ ಎಕ್ವಿಪ್ಮೆಂಟ್ಸ್ಗಳು. ಈಗ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚು ವಿವರಗಳನ್ನು ಹೇಳಕ್ಕೆ ಹೋಗೋದಿಲ್ಲ. ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು, ಕರೆ ಮಾಡಿದ್ರು, ಅಲ್ಲಿ ಇದರಲ್ಲಿ ಏನದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಆ ಜಾಗದಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳಿ ಮಾಡಿದರು ಅಂತೇಳಿ ಅವನನ್ನು ತೊಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವನದು ತನಿಖೆ ನಡೀತಾ ಇದೆ. ಅಲ್ಲಿ ಹೋಗುವಾಗ ದಾರಿಯಲ್ಲಿ ಜೆಲಟಿನ್ ಸ್ಟಿಕ್ ಸಿಕ್ತು ಅಂತೇಳಿ ಅದನ್ನು ಕೂಡ ಅವರು ಏನೆಲ್ಲ ಸಿಕ್ಕಿದ್ದಾರೆ ಅದನ್ನೆಲ್ಲ ತೊಗೊಂಡಿದ್ದಾರೆ, ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಈಗ ಎನ್ಐಎನವರು ಕೂಡ ನಾವು ಕೂಡ ಎಂಟರ್ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಅವರು ಕೂಡ ಈಗ ತನಿಖೆ ಮಾಡೋದಕ್ಕೆ ಅವರು ಕೇಳಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು ನನಗೆ. ನಾವು ಅವ್ರಿಗೆ ಕೇಳಿದರೆ ಅವ್ರಿಗೆ ಕೊಡ್ತೇವೆ, ಅವರು ತನಿಖೆ ಮಾಡಲಿ. ಪ್ರಧಾನಮಂತ್ರಿಗಳ ಬರುವಂಥ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಭಾಳ ಹೈ ಲೆವೆಲ್ ಸೆಕ್ಯೂರಿಟಿ ಅವರು ಒದಗಿಸ್ತಾರೆ, ನಾವು ಒದಗಿಸ್ತೀವಿ. ರಾಜ್ಯ ಸರ್ಕಾರಗಳು ಕೂಡ ಇನ್ಸ್ಟ್ರಕ್ಷನ್ಸ್ ಬಂದಿರುತ್ತೆ, ಮಾಡಿರ್ತಾರೆ. ಅದನ್ನು ಈಗ 9 ಗಂಟೆಗೆ ಮೊದಲೇ ಅಂದರೆ ಕಾರ್ಯಕ್ರಮಕ್ಕೆ ಅವ್ರು ಬರೋಕ್ಕೆ 2 ಗಂಟೆ ಮುಂಚೆನೇ ಇದನ್ನು ಫೈಂಡ್ ಔಟ್ ಮಾಡಿದಾರಲ್ಲ, ಅದು ಭಾಳ ಒಂದು ಒಳ್ಳೆಯ ಕೆಲಸ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ಅದನ್ನು ನಾವು ತನಿಖೆ ಮಾಡೋವರೆಗೂ ನಾವೇನು ಹೇಳಕ್ಕೆ ಬರೋದಿಲ್ಲ. ತನಿಖೆ ಮಾಡಿ ಆನಂತರ ಅದು ವಿಚಾರ. ಪ್ರಧಾನಿ ಸಂಚರಿಸುವ ಮಾರ್ಗದಲ್ಲಿ ಜೆಲಟಿನ್ ಪತ್ತೆಯಾಗಿದೆ. ಪ್ರಕರಣಕ್ಕೆ ಬಿಜೆಪಿ ಕಿಡಿಕಿಡಿಯಾಗಿದ್ದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಆಗಮನಕ್ಕೆ ಭದ್ರತೆ ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಯಾರು ಹೊಣೆ ಅಂತ ಶ್ರೀರಾಮುಲು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಮಾತ್ರ ಪ್ರಧಾನಿ ಅಂತ ಸಿಎಂ ಗೃಹ ಸಚಿವರು ಅಂದುಕೊಂಡಿದ್ದಾರೆ. ಮೋದಿ ಬಂದ ದಿನವೇ 100 ಇನ್ಸ್ಪೆಕ್ಟರ್ಗಳನ್ನ ವರ್ಗಾವಣೆ ಮಾಡಿದ್ದಾರೆ. ಪಂಚರಾಜ್ಯ ಚುನಾವಣೆ ಗೆದ್ದಿದ್ದಕ್ಕೆ ಮೋದಿ ಮೇಲೆ ಇವರಿಗೆ ಕೋಪನಾ? ಜೆಲಟಿನ್ ಪತ್ತೆ ಪ್ರಕರಣವನ್ನ ಕೂಡಲೇ ಎನ್ಐಎ ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಭದ್ರತೆಯನ್ನು ನೀಡಲಾದಂಥ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ವಿಶ್ವದಲ್ಲಿ ಪ್ರಧಾನಮಂತ್ರಿಗಳು ಹೋದಂಥ ಸಂದರ್ಭದಲ್ಲಿ ವಿಶೇಷವಾದಂಥ ಭದ್ರತೆಯನ್ನು ವಿಶ್ವದಲ್ಲಿದ್ದಂಥ ಎಲ್ಲ ದೇಶಗಳು ಪ್ರಧಾನಮಂತ್ರಿಗಳಿಗೆ ಭದ್ರತೆಯನ್ನು ಕೊಡ್ತಾರೆ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಭದ್ರತೆಯನ್ನು ಒದಗಿಸುವಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೀನಿ. ಪ್ರಧಾನಮಂತ್ರಿಗಳು ಬರೋಂಥ ಹಾದಿಯಲ್ಲಿ ಜೆಲಟಿನ್ ಸ್ಟಿಕ್ಸ್ ಸಿಕ್ಕಿದಾವ, ವೈರ್ಗಳು ಸಿಕ್ಕಿದಾವ. ಅವ್ರು ಏನನ್ನು ಹೆಚ್ಚಿಗೆ ಆಗಿದ್ರೆ ಯಾರು ಹೊಣೆ, ಯಾರು ರೆಸ್ಪಾನ್ಸಿಬಿಲಿಟಿ? ಯಾಕೆ ಪ್ರಧಾನಮಂತ್ರಿಗಳ ಮೇಲೆ ಏನು ಪಂಚರಾಜ್ಯಗಳು ಚುನಾವಣೆ ಗೆದ್ದಾರ ಅಂತೇಳಿ ಪ್ರಧಾನಮಂತ್ರಿಗಳ ಮೇಲೆ ಕೋಪನ? ರಕ್ಷಣೆ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಕೂಡ ಕಾಳಜಿ ಇಲ್ಲ. ಅದಕ್ಕೋಸ್ಕರವಾಗಿ ಏನು ಅವ್ರು ಬರೋಂಥ ಹಾದಿಯಲ್ಲಿ ಏನು ಜೆಲಟಿನ್ ಸ್ಟಿಕ್ಸ್ ಸಿಕ್ಕಿದಾವ, ವೈರಸ್ ಸಿಕ್ಕಿದಾವ ಏನು ಸಿಕ್ಕಿದಾವ, ಆದಷ್ಟು ಶೀಘ್ರದಲ್ಲೇ ಎನ್ಐಎ ತನಿಖೆಗೆ ಅದನ್ನ ಒಪ್ಪಿಸಬೇಕು ಅಂದೇಳಿ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.